ಎಲ್ರಿಗೂ ನಮಸ್ಕಾರ. ಇವತ್ತು SATS ಅಲ್ಲಿ ಮಕ್ಕಳ ದಾಖಲೆಯನ್ನು ಫ್ರೀಸ್ ಮಾಡೋದು ಹೇಗೆ, ಚೈಲ್ಡ್ ಲಾಕ್ ಅಂತ ಕರಿತೀವಿ, RT ಮತ್ತು ನಾನ್ RT ವಿದ್ಯಾರ್ಥಿಗಳ ಡಾಟಾವನ್ನು ಫ್ರೀಸ್ ಮಾಡೋದು ಹೇಗೆ ಅಂತ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಖಾಸಗಿ ಶಾಲೆಗಳಿಗೆ RT ರಿಯಂಬರ್ಸ್ಮೆಂಟ್ಗೆ ಮೊದಲು ನಾವು RT ಮಕ್ಕಳನ್ನು ಎಲ್ಲ ದಾಖಲೆಗಳನ್ನು ಫ್ರೀಸ್ ಮಾಡಬೇಕು. ಆ ನಂತರ ಅಷ್ಟೇ RT ರಿಯಂಬರ್ಸ್ಮೆಂಟ್ ಸಾಫ್ಟ್ವೇರ್ ಓಪನ್ ಆಗುತ್ತೆ ಅಂತ ನಮಗೆ ಮಾಹಿತಿ ಬಂದಿದೆ. ಹಾಗಾಗಿ ಫ್ರೀಸ್ ಮಾಡೋದು ಹೇಗೆ ಅನ್ನೋದನ್ನು ನಾವೊಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ನೋಡೋದಕ್ಕೂ ಮುಂಚೆ ನಮ್ಮದೊಂದು ಸ್ಮಾಲ್ ರಿಕ್ವೆಸ್ಟು, TM ಲರ್ನಿಂಗ್ ಸೆಂಟರ್ ಇದಕ್ಕೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ನಿಮಗೆ ನಾನು ಕೊಡುವಂಥ ಮೊದಲನೇ ಅಪ್ಡೇಟ್ಸ್ ನಿಮಗೆ ನೇರವಾಗಿ ಸಿಗ್ತದೆ. ಜೊತೆಗೆ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಈಗಾಗಲೇ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಮೊದಲು ನಾವು RT ಮಕ್ಕಳ ಡೀಟೇಲ್ಸನ್ನು ಫ್ರೀಸ್ ಮಾಡೋದನ್ನು ಹೇಗೆ ಅಂತ ನೋಡೋಣ. ಅದಕ್ಕಾಗಿ ಮೊದಲು SATS ಮೈನ್ ಪೇಜನ್ನು ಓಪನ್ ಮಾಡಿ ಸ್ಕೂಲ್ ಲಾಗಿನ್ ಐಡಿಯನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಸ್ಕೂಲ್ ಲಾಗಿನ್ ಐಡಿಯನ್ನು ಓಪನ್ ಮಾಡಿದ ನಂತರ ನಮಗೆ ಮೈನ್ ಪೇಜಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನಾವು ಯುಟಿಲಿಟೀಸ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಯೂಸರ್ ಅಪ್ರೂವಲ್ ಫಸ್ಟ್ ಆಪ್ಷನ್ನು, ಸೆಕೆಂಡು ಫ್ರೀಸ್ ಡಾಟಾ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಫ್ರೀಸ್ ಡಾಟಾ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಜನರೇಟೆಡ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ವಿಲ್ ಬಿ ವ್ಯಾಲಿಡೇಟ್ ಫಾರ್ ವೆರಿಫೈಯಿಂಗ್ ದ ಪೆಂಡಿಂಗ್ ಟಾಸ್ಕ್ ಫಾರ್ ದ ಎನ್ರೋಲ್ಮೆಂಟ್ ಅಂತ ಇದೆ. ಅಂದರೆ ಮೊದಲು ನಾವು ಯಾವುದೇ ಒಂದು ಡೀಟೇಲ್ಸನ್ನು ಡೌನ್ಲೋಡ್ ಮಾಡೋಕ್ಕೆ ಮೊದಲು ವೆರಿಫೈ ಮಾಡಿ ಆನಂತರನೇ ಫ್ರೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಕ್ ಟೈಪು ಕೇಳ್ತಾ ಇದೆ, ಏನಂತ RT ಚೈಲ್ಡ್ ಲಾಕ್. ಅದನ್ನು ಆಪ್ಷನ್ ಕ್ಲಿಕ್ ಮಾಡಿದಾಗ ನಮಗೆ ಚೈಲ್ಡ್ ಲಾಕ್ ಅಂತ ಕೊಡುತ್ತೆ. ಟೋಟಲಿ ಏನಿದ್ದಾರೆ ಎಲ್ಲ ಮಕ್ಕಳದ್ದು ಬರುತ್ತದು. ಅದಕ್ಕೆ ಮುಂಚೆ ನಾವು RT ಇದಷ್ಟೇ ನಾವು ನೋಡೋದಾದರೆ RT ಚೈಲ್ಡ್ ಲಾಕ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿ ಸರ್ಚ್ ಬಟನನ್ನು ಕ್ಲಿಕ್ ಮಾಡಬೇಕು. ಸರ್ಚ್ ಅಂತ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ತೋರಿಸುತ್ತೆ ನೋಡಿ. ಈಗ ನಮ್ಮದು 2018-19 ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ RT ಮಕ್ಕಳನ್ನು ತೋರಿಸ್ತಾ ಇದೆ. ಅದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ 7 ಬಾಯ್ಸ್ 6 ಗರ್ಲ್ಸ್, ಟೋಟಲ್ 13 ಮೆಂಬರ್ಸು. ಸೆಕೆಂಡಲ್ಲಿ 11 ಮೆಂಬರ್ಸು, ಹಾಗೆ 9 ಮೆಂಬರ್ಸು, ಟೋಟಲ್ 61 ಮೆಂಬರ್ಸ್. ಈ ನಂಬರ್ ಕರೆಕ್ಟ್ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಕ್ಲಾಸ್ ವೈಸ್, ಅಥವಾ ಯಾವುದಾದ್ರೂ ಮಗು ಬಿಟ್ಟು ಹೋಗಿದೆಯಾ ಇದನ್ನು ಕೂಡ ನಾವು ವೆರಿಫೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ಇಲ್ಲಿ SATS ಪ್ರಕಾರ ಎಲ್ಲ ಸರಿಯಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಇಲ್ಲಿ ಇದನ್ನು ಫ್ರೀಸ್ ಮಾಡೋಕ್ಕೆ ಮುಂಚೆ ಬಹಳ ಮುಖ್ಯವಾಗಿ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ಚೆಕ್ ಲಿಸ್ಟ್ ಮತ್ತು ವ್ಯಾಲಿಡೇಟ್ ಮತ್ತು ಫ್ರೀಸ್ ಅಂತ. ಮೊದಲು ಚೆಕ್ ಲಿಸ್ಟ್ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಡೂ ಯು ವಾಂಟ್ ಟು ಗೆಟ್ ಚೆಕ್ ಲಿಸ್ಟ್ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿ ನಮಗೆ ಚೆಕ್ ಲಿಸ್ಟ್ ಡೌನ್ಲೋಡ್ ಆಗುತ್ತೆ. ಆ ಚೆಕ್ ಲಿಸ್ಟನ್ನು ನಾವು ಈ ರೀತಿ ನೋಡ್ಬೋದು. ಅದು PDF ಅಲ್ಲಿರುತ್ತೆ. ನಮ್ಮ ಎಲ್ಲ ಮಕ್ಕಳ ಒಂದು ಡೀಟೇಲ್ಸ್ ಅಂದರೆ RT ಮಕ್ಕಳು ಒಂದು ಚೆಕ್ ಲಿಸ್ಟ್ ಡೌನ್ಲೋಡ್ ಆಗಿದೆ. ಇಲ್ಲಿ ನೋಡೋಣ. ಅದರಲ್ಲಿ ಮೊದಲನೇದಾಗಿ ನೋಡಿ, ಇಲ್ಲಿ ನೇಮ್ ತೋರಿಸ್ತಾ ಇದೆ. ನೇಮು, ಫಾದರ್ ನೇಮು ಮತ್ತು ಸ್ಟೂಡೆಂಟ್ ID, ಮದರ್ ನೇಮು, ಹೆಬಿಟೇಷನ್ನು, ಆಧಾರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎಲ್ಲ ಒಂದು ಡೀಟೇಲ್ಸನ್ನು ನಾವು ನೋಡ್ಬೋದು. ಮತ್ತು ಕ್ಯಾಸ್ಟ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ, ಬಾಯ್, OBC ಮತ್ತು ಗೌಂಡರ್. ಈ ರೀತಿಯಾಗಿ ಪೂರ್ತಿ ಒಂದು ಡೀಟೇಲ್ಸನ್ನು ನಾವು ಪ್ರತಿ ಮಗುವಿಂದು ಕೂಡ ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನು ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ಗೆ ಹೋಗಿ ನಾವು ಅಪ್ಡೇಟ್ ಮಾಡ್ಬೋದು. ಯಾಕೆಂದರೆ ನಾವು ಒಂದು ಸರಿ ಡಾಟಾವನ್ನು ಫ್ರೀಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದನ್ನು ಪ್ರಿಂಟೌಟ್ ತೊಗೊಂಡು ನಾವೇನು ಮಾಡಬೇಕಾಗುತ್ತೆ, ಎಗೇನ್ ಆ ಒಂದು ಡಾಟಾವನ್ನು ಫ್ರೀಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಚೆಕ್ ಲಿಸ್ಟನ್ನು ಓಪನ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆದು ಪೇರೆಂಟ್ಸ್ ಹತ್ರ ಮಾಹಿತಿ ತೊಗೊಂಡು ಕರೆಕ್ಟ್ ಇದೆಯಾ ಎಲ್ಲ ಕರೆಕ್ಟ್ ಚೆಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಎರಡನೇ ಆಪ್ಷನ್ನು ವ್ಯಾಲಿಡೇಷನ್. ಇದನ್ನು ನಾವು ಕ್ಲಿಕ್ ಮಾಡಿದರೆ ನೋಡಿ ಯಾವಾಗ ಬರುತ್ತೆ, ಎನ್ರೋಲ್ಮೆಂಟ್ ಡಾಟಾ ಈಸ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ. ಸೊ ಈಗ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಆಗಿದೆ, ಅಂದರೆ ನಾವು ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳು ಕರೆಕ್ಟ್ ಇದೆ ಅಂತ ಆಗುತ್ತೆ. ಸೊ ಈಗ ಥರ್ಡ್ ಆಪ್ಷನ್ ಫ್ರೀಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಡಾಟಾ ಫ್ರೀಸ್ ಆಗುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ನಾವು ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಅಂತೇಳೆಲ್ಲ ಸೈನ್ ಇನ್ ಕೊಡಬೇಕಾಗುತ್ತೆ ಈ ರೀತಿ. ಸೊ ನೆಕ್ಸ್ಟ್ ಆಪ್ಷನ್ನು ಫ್ರೀಸ್ ಅಂತ ಕೊಟ್ಟು ನೆಕ್ಸ್ಟ್ RT ರಿಯಂಬರ್ಸ್ಮೆಂಟ್ ಸ್ಕೂಲ್ ಎಜುಕೇಷನ್ ಅದಕ್ಕೆ ಹೋಗಿ ಅಲ್ಲಿ ರೈಟ್ ಸೈಡಲ್ಲಿ RT ರಿಯಂಬರ್ಸ್ಮೆಂಟ್ 2018-19 ಸಾಫ್ಟ್ವೇರನ್ನು ಓಪನ್ ಮಾಡಿ ಅಲ್ಲಿ ನಾವು ಮಿಕ್ಕಿರೋ ಡೀಟೇಲ್ಸನ್ನು ಮಾಡ್ಕೋಬೇಕಾಗುತ್ತೆ. ನಾನಿನ್ನೂ ಫ್ರೀಸ್ ಮಾಡಿಲ್ಲ, ನಂತರ ದಿನಗಳಲ್ಲಿ ಮಾಡ್ತೀನಿ. ನಮ್ಮದಿನ್ನೂ ಚೆಕ್ ಲಿಸ್ಟನ್ನು ನೋಡಬೇಕಾಗಿರೋದ್ರಿಂದ ನಿಮಗೆ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೆ, ಗುರು ವೃಂದದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.